ಹಿಂದೂ ದ್ರೋಹಿಗಳಿಂದ ಕಲ್ಲು ತೂರಾಟ ಕೃತ್ಯ ನಡೆದಿರುವಂತದ್ದು. ಹಿಂದೂ ಪರ ಹೋರಾಟಗಾರ ಮುತಾಲಿಕ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಹಾದಿಗಳಿಂದಲೇ ಇಂಥ ಕೃತ್ಯಗಳು ನಡೀತಾ ಇವೆ. ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ನಡೆದಿದ್ದು ಹಿಂದೂ ಸಮಾಜಕ್ಕೆ ಅಪಮಾನ ಅಂತ ಹೇಳ್ತಿದ್ದಾರೆ. ಹಿಂದೂ ದ್ರೋಹಿಗಳೇ ಇಂಥ ಕೃತ್ಯ ಎಸಗಿದ್ದಾರೆ ಅಂತ ಹಿಂದೂ ಪರ ಹೋರಾಟಗಾರ ಮುತಾಲಿಕ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಹಾದಿಗಳಿಂದಲೇ ಇಂಥ ಕೃತ್ಯ ನಡೀತಾ ಇದೆ. ಮೆರವಣಿಗೆ ನಡೆದಿದ್ದು ಶಿವಾಜಿಯನ್ನ ಅಪಮಾನಿಸಿದ್ರೆ ಹಿಂದೂಗಳನ್ನ ಅಪಮಾನಿಸಿದಂತೆ ಹಿಂದೂ ಪರ ಹೋರಾಟಗಾರ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹಿಂದೂ ದ್ರೋಹಿಗಳೇ ಇಂಥ ಕೆಲಸವನ್ನ ಮಾಡಿದ್ದಾರೆ ಅಂತ. ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇದೊಂದು ಹಿಂದೂ ಸಮಾಜಕ್ಕೆ ಪ್ರೇರಕವಾದಂತಹ ಒಂದು ಜಯಂತಿ. ಹಿಂದೂಗಳು ಉಳಿದಿದ್ರೆ, ಹಿಂದೂಸ್ತಾನ ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ. ಸೊ ಅಂಥ ವೀರ ಧೀರ ಕ್ಷಾತ್ರತ್ವವನ್ನು ಮೂಡಿಸಿದಂತಹ ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರುಗಡೆಗೆ ಬಂದ ತಕ್ಷಣ ಕಲ್ಲು ಚೊಕ್ಕಲಿಯನ್ನು ಎಸೆತಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂತಹ ಕೃತ್ಯ. ಈ ದೇಶದ್ರೋಹಿ ಕೃತ್ಯ ಇದು, ಹಿಂದೂ ದ್ರೋಹಿ ಕೃತ್ಯ ಇದು. ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಕಲ್ಲು ಎಸೆದಿದ್ದಲ್ಲ ಇದು. ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ದೇಶದ ಮೇಲೆ ಕಲ್ಲು ಎಸೆದಿದ್ದು ಅಂತ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಸೊ ಈ ರೀತಿಯ ಮಾನಸಿಕತೆ ಇದೆ. ಈ ಮಾನಸಿಕತೆಯ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಇವತ್ತು ಕಲ್ಲು ಒಬ್ಬ SP ಅವರ ಮೇಲೆ ಬಿದ್ದಿದೆ, ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮೇಲೆ ಬಿದ್ದಿದೆ. ಅದೇ ಇನ್ನೊಂದು ಎಲ್ಲೋ ಬಿದ್ದಿತ್ತಂದ್ರೆ ಕಲ್ಲು ಬಿದ್ದಿಲ್ಲ, ಏನೋ ಆಗಿಲ್ಲ ಅಂತನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇತ್ತು, ಗೃಹ ಮಂತ್ರಿ ಹೇಳ್ತಾ ಇದ್ರು. ಇದೆಲ್ಲದಕ್ಕೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೇ ಹೊಣೆ. ಇದಕ್ಕೆ 19ನೇ ತಾರೀಕು ಇಡೀ ದೇಶದಲ್ಲಿ